This is Dr. Sanjay. I am consultant orthopedic and joint replacement surgeon practicing in Bangalore. Today, let us discuss about one of the most common problems that we see in our day-to-day practice. That is arthritis. ಆರ್ಥ್ರೈಟಿಸ್ ಅಂದ್ರೆ ಮೂಳೆ ಸವಿಯುವಿಕೆಯನ್ನ ಆರ್ಥ್ರೈಟಿಸ್ ಅಂತ ಕರೀತೇವೆ. ಇದು ಸಾಧಾರಣ ನಮ್ಮ ಹಿಪ್ ಜಾಯಿಂಟ್ಸ್ ಅಲ್ಲಿ, ನೀ ಜಾಯಿಂಟ್ಸ್ ಅಲ್ಲಿ, ಹಲವಾರು ಜಾಯಿಂಟ್ ಗಳಲ್ಲಿ ಕಾಣಸಿಗ್ತದೆ. ನೀ ಜಾಯಿಂಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಜಾಯಿಂಟ್ ದಟ್ ಇಸ್ ಇನ್ವಾಲ್ವ್ಡ್ ಇನ್ ಆರ್ಥ್ರೈಟಿಸ್. ಆರ್ಥ್ರೈಟಿಸ್ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣಸಿಗ್ತದೆ. ಅದನ್ನ ಮೊದಲನೇದಾಗಿ ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರೀತೇವೆ. ಇದರಲ್ಲಿ ಮೂಳೆಗಳು ಸಾಧಾರಣ ವಯಸ್ಸಾಗುವಿಕೆಯಿಂದ ಮೂಳೆಗಳು ಸವಿತಾ ಹೋಗ್ತದೆ. ಅದನ್ನ ನಾವು ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಇದು ಅಲ್ಲದೆ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಥವಾ ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇದು ಆಟೋ ಇಮ್ಯೂನ್ ಕಂಡೀಷನ್ ಇಂದ ಬಾಡಿಯಲ್ಲಿ ಆಂಟಿಬಾಡೀಸ್ ಸೃಷ್ಟಿಯಾಗಿ ಸೈನೋವಿಯಂ ಮತ್ತೆ ಜಾಯಿಂಟ್ ಎಲ್ಲ ಸವಿಯೋಕೆ ಸ್ಟಾರ್ಟ್ ಆಗ್ತದೆ. ಇದನ್ನ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಥವಾ ರುಮಟೈಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಇವೆರಡು ಪ್ರಮುಖವಾಗಿ ನಮಗೆ ಕಾಣಸಿಗುವಂತ ಆರ್ಥ್ರೈಟಿಸ್. ಇದಲ್ಲದಿರ ಪೋಸ್ಟ್ ಟ್ರಾಮಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಪೋಸ್ಟ್ ಟ್ರಾಮಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಈಗ ಯಾವುದೇ ಒಂದು ಆಕ್ಸಿಡೆಂಟ್ಸ್ ಆಗಿರ್ಬೋದು, ಮೂಳೆ ಮುರಿಯುವಿಕೆ ಆಗಿರ್ಬೋದು, ಫ್ರಾಕ್ಚರ್ಸ್ ಆಗಿರ್ಬೋದು, ಅದಾದ ನಂತರ ಅದು ಟ್ರೀಟ್ಮೆಂಟ್ ಆದ ನಂತರ ಸೀಕ್ವೆಲ್ ಏನು ಉಳಿಯುತ್ತದೆ ಅದನ್ನ ಪೋಸ್ಟ್ ಟ್ರಾಮಾಟಿಕ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಇದು ಅಲ್ಲದೆ ಬೇರೆ ನಾನ್ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ರೀತಿ ಪಲ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆರ್ಥ್ರೈಟಿಸ್ ನಮಗೆ ನಮ್ಮ ದೈನಂದಿನ ಪ್ರಾಕ್ಟೀಸ್ ಅಲ್ಲಿ ಕಾಣಸಿಗ್ತದೆ. ಇದಕ್ಕೆ ಪ್ರಮುಖವಾದಂತ ಕಾರಣಗಳೇನಪ್ಪಾ ಅಂತ ಹೇಳಿದ್ರೆ ದೇಹದ ತೂಕ ಹೆಚ್ಚಾಗುವಿಕೆ, ವಯಸ್ಸಾಗುವಿಕೆ, ಇದೆಲ್ಲ ಕಾರಣಗಳು ನಮ್ಮ ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನಮ್ಗೆ ಪ್ರಮುಖವಾಗಿ ಕಾಣಸಿಗ್ತದೆ. ಇದಲ್ಲದಿರ ಓವರ್ ಯೂಸ್ ಅಥವಾ ಮಿಸ್ಯೂಸ್ ಆಫ್ ಜಾಯಿಂಟ್ಸ್ ಅಂಡ್ ಮಸಲ್ಸ್, ಮತ್ತೆ ಅಟ್ರೋಫಿ ಅಥವಾ ಡಿಸ್ಯೂಸ್ ಆಫ್ ದ ಮಸಲ್ಸ್ ಜಾಯಿಂಟ್ಸ್. ಇದರಿಂದ ಜಾಯಿಂಟ್ಸ್ ಆಗ್ಲಿ, ಮಸಲ್ಸ್ ಆಗ್ಲಿ, ಲಿಗಮೆಂಟ್ಸ್ ಆಗ್ಲಿ ಸ್ಟ್ರೆಂತ್ ಇಲ್ದಿರೋ ಕಾರಣದಿಂದ ಕೂಡ ಡಿಜೆನರೇಟಿವ್ ಆರ್ಥ್ರೈಟಿಸ್ ಆಗೋ ಸಾಧ್ಯತೆ ಇರ್ತದೆ. ಇದಲ್ಲದೆ ಇದಕ್ಕೆ ಮುಂಚೆ ಹೇಳಿದಾಗೆ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಥವಾ ರುಮಟೈಡ್ ಆರ್ಥ್ರೈಟಿಸ್, ನಮ್ಮ ಸಂಧಿವಾತ, ಆಮವಾತ ಅಂತೆಲ್ಲ ಕರಿತೀವಿ. ಅದು ಸೈನೋವಿಯಮ್ ಮತ್ತೆ ಜಾಯಿಂಟ್ ಕ್ಯಾಪ್ಸೂಲ್ ಎಲ್ಲ ಇನ್ವಾಲ್ವ್ ಆಗಿ ಅದರಿಂದ ಕೂಡ ಜಾಯಿಂಟ್ ಸ್ಪೇಸಸ್ ಕಮ್ಮಿ ಆಗಿ ಅದು ನೋವಿಗೆ ಸಾಧಾರಣವಾಗಿ ನೋವು ಸೃಷ್ಟಿ ಮಾಡುವಂತ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತೇವೆ. ಇದು ಬಹಳಷ್ಟು ಕಾರಣಗಳಲ್ಲಿ ಕೆಲವೊಂದು ಕಾರಣಗಳನ್ನ ನಾನು ಇವಾಗ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ. ಇದಲ್ದಿರ ನಮಗೆ ಇದರ ಲಕ್ಷಣಗಳೇನು ಸಿಗ್ತವೆ? ಸಾಧಾರಣ ವಯಸ್ಸು ಆಗ್ತಾ ಮಂಡಿಗಳು, ಕೀಲುಗಳಲ್ಲಿ ನೋವು ಉಂಟಾಗುತ್ತೆ. ದೇರ್ ವಿಲ್ ಬಿ ಸ್ವೆಲ್ಲಿಂಗ್ ಅಂದ್ರೆ ಊತ ಬರುವ ಸಾಧ್ಯತೆ ಇರ್ತದೆ. ದೇರ್ ವಿಲ್ ಬಿ ಸ್ಟಿಫ್ನೆಸ್ ಅಂತ ಹೇಳ್ತೇವೆ. ಸ್ಟಿಫ್ನೆಸ್ ಅಂತ ಹೇಳಿದ್ರೆ ನಾವು ಮಂಡಿಗಳ ಮೂವ್ಮೆಂಟ್ ಅಲ್ಲಿ ವಲನಗಳಲ್ಲಿ ಅಡೆತಡೆಗಳು ಉಂಟಾಗುವಂತ ಸಾಧ್ಯತೆ ಇರ್ತದೆ. ನಡಿಬೇಕಾದ್ರೆ ಸಮಸ್ಯೆ ಆಗೋದು, ಮೆಟ್ಲು ಹತ್ಬೇಕಾದ್ರೆ, ಮೆಟ್ಲು ಇಳಿಬೇಕಾದ್ರೆ, ಪ್ರಮುಖವಾಗಿ ಮೆಟ್ಲು ಇಳಿಬೇಕಾದ್ರೆ ನೋವು ಉಂಟಾಗೋದು, ಇದೆಲ್ಲ ಸಮಸ್ಯೆಗಳನ್ನ ನಾವು ಕಾಣಸಿಗ್ತದೆ ನಮ್ಗೆ. ಇದಲ್ಲದಿರ ಸ್ವೆಲ್ಲಿಂಗ್ ಇರ್ತದೆ, ಊತ ಇರ್ತದೆ, ರೆಡ್ನೆಸ್ ಇರ್ತದೆ. ಇದೆಲ್ಲ ನಾವು ಸಾಧಾರಣವಾಗಿ ಜಾಯಿಂಟ್ ಆರ್ಥ್ರೈಟಿಸ್ ಅಲ್ಲಿ ನಮಗೆ ಕಾಣಸಿಗುವಂತ ಲಕ್ಷಣಗಳು. ಇನ್ನ ಬೇರೆ ಬೇರೆ ಆರ್ಥ್ರೈಟಿಸ್, ಬೇರೆ ಬೇರೆ ರೀತಿಯಾದಂತ ಆರ್ಥ್ರೈಟಿಸ್ ಗಳಲ್ಲಿ ಬೇರೆ ಬೇರೆ ರೀತಿಯಾದಂತ ಸಿಂಪ್ಟಮ್ಸ್ ಇರ್ತದೆ. ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಲ್ಲಿ ಒಂಥರ ಸಿಂಪ್ಟಮ್ಸ್ ಆದ್ರೆ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಇರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಕೈಗಳ ಬೆರಳುಗಳಲ್ಲಿ ಊತ ಬರೋದು, ಕೈಗಳ ಬೆರಳುಗಳಲ್ಲಿ ಸ್ಟಿಫ್ನೆಸ್ ಆಗೋದು, ರೆಡ್ನೆಸ್ ಇರೋದು, ಸ್ವೆಲ್ಲಿಂಗ್ ಬರೋದು, ಮೂವ್ಮೆಂಟ್ ಮಾಡ್ಬೇಕಾದ್ರೆ ಸಮಸ್ಯೆ ಆಗೋದು, ಈ ಎಲ್ಲಾ ಸಮಸ್ಯೆಗಳು ನಮಗೆ ರುಮಟೈಡ್ ಆರ್ಥ್ರೈಟಿಸ್ ಅಥವಾ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಲ್ಲಿ ಕಾಣಸಿಗ್ತದೆ. ಇದಕ್ಕೆ ಟ್ರೀಟ್ಮೆಂಟ್ ಅಷ್ಟೇ ಒಂದೊಂದು ಕಾಲಘಟ್ಟದಲ್ಲಿ ನಾವು ಪ್ರತಿಯೊಂದು ಆರ್ಥ್ರೈಟಿಸ್ ಬೇರೆ ಬೇರೆ ರೀತಿಯಾಗಿ ನಾವು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದಕ್ಕೆ ಟ್ರೀಟ್ಮೆಂಟ್ ಅರ್ಲಿ ಸ್ಟೇಜಸ್ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಸ್ ಆಫ್ ಆರ್ಥ್ರೈಟಿಸ್ ಅಲ್ಲಿ ನಾವು ತೂಕ ಇಳಿಸುವಂತದ್ದು, ಆಮೇಲೆ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ, ಅದು ಮಾಡುವಂತದ್ದು, ಫಿಸಿಯೋಥೆರಪಿ ಮಾಡುವಂತದ್ದು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ಮತ್ತೆ ಕಾಂಡ್ರೋ ಪ್ರೊಟೆಕ್ಟಿವ್ ಏಜೆಂಟ್ಸ್ ಅಂತ ಹೇಳ್ತೀವಿ. ದೇರ್ ಹ್ಯಾವ್ ಬೀನ್ ವೇರಿಯಸ್ ಸ್ಟಡೀಸ್ ವಿಚ್ ಇಸ್ proven beyond doubt that if chondroprotective agents ಕಾರ್ಟಿಲೇಜ್ ಪ್ರೊಟೆಕ್ಟ್ ಮಾಡುವಂತ ಮೆಡಿಕೇಶನ್ಸ್ ನ ಬಹಳ ಅರ್ಲಿ ಆರ್ಥ್ರೈಟಿಸ್ ಅಲ್ಲಿ ತಗೊಂಡ್ರೆ ಖಂಡಿತ ಅದು ಗುಣ ಸಿಗುವ ಸಾಧ್ಯತೆ ಇರ್ತದೆ. ಈಗ ಆರ್ಥ್ರೈಟಿಸ್ ಎಲ್ಲ ಜನಕ್ಕೆ ನೀ ಆರ್ಥ್ರೈಟಿಸ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಅನ್ನುವಂತ ಒಂದು ತಪ್ಪು ಕಲ್ಪನೆ ಇದೆ. ಅದು ಡಿಜೆನರೇಟಿವ್ ಆರ್ಥ್ರೈಟಿಸ್ ವಿತ್ ಸಿಗ್ನಿಫಿಕೆಂಟ್ ಲೇಟರ್ ಸ್ಟೇಜಸ್ ಅಲ್ಲಿ ಹೌದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ದಿರ ಬೇರೆ ಟ್ರೀಟ್ಮೆಂಟ್ ಇಲ್ಲ ಅನ್ನುವಂತ ಮಾತು ಸರಿಯಾಗಿದೆ. ಆದ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಒಂದು ಬೋನ್ ಹೆಲ್ತ್ ಸ್ಪೆಷಲಿಸ್ಟ್ ಅಥವಾ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಅಥವಾ ನಿಮ್ಮ ಫಿಸಿಷಿಯನ್ಸ್ ನ ನೀವು ಭೇಟಿ ಮಾಡಿದ್ರೆ
ಮಾಡಿದ್ರೆ, ಅದನ್ನ ಕಡೆಗಣಿಸದೆ, ನಿಮ್ಮ ಸಿಂಪ್ಟಮ್ಸ್ ಇವಾಗ ನಾನು ಹೇಳಿದಂತ ಲಕ್ಷಣಗಳನ್ನ ಕಡೆಗಣಿಸದೆ ನೀವು ಅರ್ಲಿ ಸ್ಟೇಜಸ್ ಅಲ್ಲಿ ಬಂದ್ರೆ ಆ ನಾವು ಆರ್ಥರೈಟಿಸ್ ಪ್ರೋಗ್ರೆಷನ್ ಏನಿರ್ತದೆ ಅದನ್ನ ತಡೆಗಟ್ಟುವಂತ ಸಾಧ್ಯತೆ ಇರ್ತದೆ. ಈಗ ಸರ್ಜರಿ ಅಲ್ಲದೆ ಬಹಳ, ಈಗ ನಾನು ವ್ಯಕ್ತಪಡಿಸಿದಂತೆ ಬಹಳ ಬೇರೆ ವೇರಿಯಸ್ ಅದರ್ ಮೊಡಾಲಿಟೀಸ್, ಈಗ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾಸ್ ಅಂತ ಹೇಳ್ತೇವೆ, ಇಂಟ್ರಾಆರ್ಟಿಕ್ಯುಲರ್ ಇಂಜೆಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಸ್ಟೀರಾಯ್ಡ್ಸ್, ಹ್ಯಾಲುರೋನಿಕ್ ಆಸಿಡ್ಸ್, ಈ ರೀತಿ ಗ್ರೋತ್ ಹಾರ್ಮೋನ್ ಕಾನ್ಸಂಟ್ರೇಟ್ಸ್, ಆ ತರ ಬಹಳ ಇಂಜೆಕ್ಷನ್ಸ್ ಕೂಡ ಕೊಟ್ಟು ಕೂಡ ನಾವು ಆರ್ಥರೈಟಿಸ್ ಪ್ರೋಗ್ರೆಷನ್ ನ ಕಡಿಮೆ ಮಾಡುವಂತ ಒಂದು ಸನ್ನಿವೇಶ ಇರ್ತದೆ. ಇದೆಲ್ಲ ಡಿಜನರೇಟಿವ್ ಆರ್ಥರೈಟಿಸ್ ಬಗ್ಗೆ. ಈಗ ಇನ್ಫ್ಲಮೇಟರಿ ಆರ್ಥರೈಟಿಸ್ಗೆ ಅದಕ್ಕೆ ಆದಂತ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಬೇರೆ ರೀತಿಯಲ್ಲಿ ಇರ್ತದೆ. ಮೇನ್ ಆಗಿ ದೇಹದ ತೂಕ ಇಳಿಸುವಿಕೆ, ಆಮೇಲೆ ಮಾಂಸಖಂಡಗಳನ್ನ, ಮೂಳೆಯನ್ನ ಶಕ್ತಿ ಬಲಪಡಿಸ್ಕೊಳ್ಳಿಕ್ಕೆ ಎಕ್ಸರ್ಸೈಸಸ್, ಫಿಸಿಯೋಥೆರಪಿ. ಟು ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್, ಯು ನೀಡ್ ಟು ಕೀಪ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್ ಟು ಕೀಪ್ ಯುವರ್ ಮಸಲ್ಸ್ ಆಕ್ಟಿವ್. ವಾಕಿಂಗ್ ಮಾಡುವಂತದ್ದು, ಇದೆಲ್ಲ ಮಾಡ್ತಾ ಇದ್ರೆ ಆರ್ಥರೈಟಿಸ್ ಪ್ರೋಗ್ರೆಷನ್ ಖಂಡಿತ ನಾವು ತಡೆಗಟ್ಟುವಂತ ಸಾಧ್ಯತೆ ಇರ್ತದೆ. ವಾಟ್ ಎವರ್ ಸೆಡ್ ಅಂಡ್ ಡನ್, ಇಫ್ ಯು ಹ್ಯಾವ್ ಎನಿ ಆಫ್ ದ ಸಿಂಪ್ಟಮ್ಸ್ which has been described just now, it is always advisable to meet your healthcare professional, either orthopedician or physician. ಯಾಕೆ ಅಂದ್ರೆ ಪ್ರತಿಯೊಂದು ಪೇಷಂಟ್ಗೂ ಆ ಒಂದು ಸ್ಟೇಜಸ್ ಆಫ್ ಆರ್ಥರೈಟಿಸ್ ಅಲ್ಲಿ ಅದೊಂದು ಆ ಒಂದು ಟೈಪ್ ಆಫ್ ಆರ್ಥರೈಟಿಸ್ ಅಲ್ಲಿ ಟ್ರೀಟ್ಮೆಂಟ್ ನಾವು ಟೇಲರ್ ಮಾಡಿ, ಆ ಒಂದು ಸನ್ನಿವೇಶಕ್ಕೆ, ಆ ಒಂದು ಸ್ಟೇಜ್ ಆಫ್ ಆರ್ಥರೈಟಿಸ್ಗೆ ನಾವು ಟೇಲರ್ ಮಾಡಿ ನಾವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನ ಡಿಸೈನ್ ಮಾಡಬಹುದು. ಆ ರೀತಿ ನಾವು ಇಂಡಿವಿಜುವಲೈಸ್ಡ್ ಅಪ್ರೋಚ್ ಮಾಡಿದ್ರೆ ಖಂಡಿತ ಆರ್ಥರೈಟಿಸ್ ಪ್ರೋಗ್ರೆಷನ್ ಕೂಡ ನಾವು ನಿಲ್ಲಿಸಬಹುದು, ಅಂಡ್ ವಿ ಕ್ಯಾನ್ ಗಿವ್ ಎ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಫಾರ್ ಯುವರ್ ಪೇಷಂಟ್ಸ್. ಟೇಕ್ ಕೇರ್ ಆಫ್ ಯುವರ್ ಬೋನ್ಸ್ ಅಂಡ್ ಜಾಯಿಂಟ್ಸ್.